ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಜಗ್ಗಿ ಮಾಸ್ಟ್ರು ತುಂಬಾ JCL ಅಂತ ಕ್ರಿಕೆಟ್ ಲೀಗ್ ನಡೆಸ್ತಾ ಇದ್ದಾರೆ. ಎಲ್ಲ ಕೊರಿಯೋಗ್ರಾಫರ್ಸ್ ನ ಸೇರಿಸಿ ಡ್ಯಾನ್ಸರ್ಸ್ ನೆಲ್ಲ ಸೇರಿಸಿ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಈ ತರ ಅವಾಗ ಒಂದೊಂದು ಮ್ಯಾಚ್ ನಡೀತಾ ಇದ್ರೆ ನಮಗೊಂದು ವಾರ್ಮ್ ಅಪ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಂದ್ರೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಒಂದು ಅದ್ಭುತವಾಗಿ ಒಂದು ಒಳ್ಳೆ ಗ್ರೌಂಡ್ ಅಲ್ಲಿ ಒಂದು ಏನ್ ಹೇಳ್ತೀರಾ, ಈ ತರ ಒಂದು ಪಿಚ್ಚು ಅಂತ ನೋಡಕ್ಕೆ ತುಂಬಾ ಸ್ಟ್ಯಾಂಡರ್ಡ್ ಆಗಿ ನ್ಯಾಷನಲ್ ಇದ್ರ ತರ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು ನನಗೆ. ಆಕ್ಚುಲಿ ನಾವು ಯಾರು ಈ ತರ ಮಾಡಿರ್ಲಿಲ್ಲ. ಈ ತರ ಗ್ರೌಂಡ್ಸ್ ಅಲ್ಲಿ ಈ ತರ ಇದ್ರಲ್ಲಿ ಯಾರು ಟ್ರೈ ಮಾಡಿರ್ಲಿಲ್ಲ. ನಮ್ಮ ಜಗ್ಗಿ ಮಾಸ್ಟರ್ ಟ್ರೈ ಮಾಡಿದ್ದಾರೆ ಈ ತರ ಗ್ರೌಂಡ್ ಅಲ್ಲಿ ಆಡ್ಸೋದಕ್ಕೆ. ಪಾಪ ನಿಜ ಹೇಳ್ಬೇಕು, ಬಹಳ ಆರ್ಗನೈಸಿಂಗ್ ಮಾಡಕ್ ತುಂಬಾ ಕಷ್ಟ ಇದೆ. ಆರ್ಗನೈಸಿಂಗ್ ಮಾಡೋದ್ ನಾವು ಈಸಿ ಅನ್ಕೊಂಡ್ಬಿಡ್ತೀವಿ. ಒಂದು ಆರ್ಗನೈಸಿಂಗ್ ಮಾಡೋದನ್ನ ಇಷ್ಟು ಟೀಮ್ ನ ಸೇರ್ಸ್ಬೇಕು, ಆಮೇಲೆ ಒಬ್ಬೊಬ್ರು ಮಾತುಗಳನ್ನ ಕೇಳ್ಬೇಕು, ಎಲ್ಲಾನು ಅವ್ರು ಅದನ್ನ ತಗೊಂಡು ಮೈಂಡ್ ಅಲ್ಲಿ ತಗೊಂಡು ಎಲ್ಲಾರ್ಗು ಸಮಾಧಾನ ಗೋತ್ರ ಮಾಡ್ಕೊಂಡು. ಯಾಕಂದ್ರೆ ಒಬ್ಬ ಕೊರಿಯೋಗ್ರಾಫರ್ಸ್ ನಿಮ್ಗೆ ಗೊತ್ತಿರುತ್ತೆ ಏನಂದ್ರೆ ಒಬ್ಬೊಬ್ರು ಮೈಂಡ್ ಸೆಟ್ ಒಂಥರ ಇರ್ತದೆ, ಒಬ್ಬೊಬ್ರು ಒಂಥರ ಇರ್ತಾರೆ. ಅವ್ನೆಲ್ಲಾನು ಒಂದು ಮೈಂಡ್ ಸೆಟ್ ತರಬೇಕು, ಆಮೇಲೆ ಎಲ್ಲರೂ ಸ್ವಲ್ಪ ಸಮಾಧಾನ ಮಾಡಿಸ್ಬೇಕು, ಖುಷಿ ಪಡಿಸ್ಬೇಕು. ಆಮೇಲೆ ಇಂಥ ಜಗತ್ತು ಕರ್ಕೊಂಡ್ ಬಂದು ಕ್ರಿಕೆಟ್ ಆಡ್ಸೋ ನಾವೆಲ್ಲರೂ ಅವ್ರು ಸಪೋರ್ಟ್ ಮಾಡ್ಬೇಕು. ತುಂಬಾ ಥ್ಯಾಂಕ್ಸ್ ಜಗ್ಗಿ ಮಾಸ್ಟರ್. ತುಂಬಾ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಈ ಗ್ರೌಂಡ್ ನಂಗೆ ತುಂಬಾ ಇಷ್ಟ ಆಯ್ತು ನೀವು ಮಾಡ್ಸೋದು. ಏನಿಲ್ಲ, ನಮ್ KCCL ನನಗೆ ಬೆನ್ನೆಲುಬಾಗಿ ನನ್ಗೆ ನಿಂತಿದ್ದೀನಿ ಜಗ್ಗಿನೇ. ಏನಕ್ಕೆ ಹೇಳ್ತೀನಿ ಅಂದ್ರೆ, ನನಗೆ ಪ್ರತಿಯೊಂದು ಜಗ್ಗಿ ಮಾಸ್ಟರ್ ತುಂಬಾ ಹೆಲ್ಪ್ ಮಾಡಿದ್ರು ಆ ಟೈಮಲ್ಲಿ ನನಗೆ. ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ಅದು ಇಲ್ಲಿ ಹೇಳ್ಬಾರ್ದು, ಯಾಕಂದ್ರೆ ಅಷ್ಟು ಚೆನ್ನಾಗಿ ನನಗೆ ಅದನ್ನ ಪ್ರೀತಿಯಿಂದ ಮಾಡ್ಕೊಟ್ಟಿದ್ದಾರೆ. ಅದನ್ನ ನಿಜವಲ್ಲ ಅವಾಗ ನಾವು ತೀರ್ಸಕ್ ಆಗೋದಿಲ್ಲ. ಬಟ್ ನೋಡೋಣ, ತುಂಬಾ ಖುಷಿ ಆಯ್ತು ನನಗೆ ಜಗ್ಗಿ ಮಾಸ್ಟರ್. ನಾವು KCCL ಮಾಡ್ಬೇಕಾದ್ರೆ ನಮ್ಗೆ ತುಂಬಾ ಬ್ಯಾಕ್ ಬೋನ್ ಆಗಿ ನಿಂತು ಕೆಲಸ ಮಾಡಿದ್ದಾರೆ. ಎಲ್ಲಾನೇ ವ್ಯವಸ್ಥೆ ಮಾಡ್ಕೊಟ್ಟಿದ್ರು ನಮ್ಗೆ ಜಗ್ಗಿ ಮಾಸ್ಟರ್. ಈಗ ಮಾಡ್ತಾ ಇದಾರೆ, ನಾವು ನಿಲ್ಬೇಕು, ಮಾಡಬೇಕು. ಅವರು ಕೂಡ ನಿಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇವತ್ತು ಬಹಳ ಖುಷಿ ಆಗ್ತದೆ. ಅದು ಫಸ್ಟ್ ಮ್ಯಾಚ್ ನನಗೆ ತುಂಬಾ ವರ್ಷ ಆಗಿತ್ತು. ನಮ್ಗೆ ಯಾವತ್ತು ಮುರಳಿ ಮಾಸ್ಟರ್ ಮೇಲೆ ಗೊತ್ತಿಲ್ಲ. ನಂಗೆ ಬಹಳ ಖುಷಿ, ಮುರಳಿ ಮಾಸ್ಟರ್ ಮೇಲೆ ಆಡ್ಬೇಕು ಅಂತಿತ್ತು. ಇವತ್ತು ಅವ್ರು ಕಟ್ಟಾಗ್ತೀನಿ ಇದಾರೆ, ನಾವು ಬಿಡಿಸ್ಕೊತಾ ಇದೀವಿ ಅಂತ ಹೇಳ್ತೀನಿ, ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಅದೇ ನಮ್ಮ ಟೀಮ್ ಹೆಸರು ಟೀಮ್ ಸಿಸ್ಟರ್ಸ್ ಅಂತ. ನಾನು ಸಾಯಿ ರಮೇಶ್ ಮಾತಾಡ್ತಾ ಇದ್ದೀನಿ. ಹಾಗೆ ನಮ್ಮ ಜಗ್ಗಿ ಬಗ್ಗೆ ಹೇಳ್ಬೇಕಾದ್ರೆ ಮಾಸ್ಟರ್ ಹೇಳ್ದಂಗೆ ನಿಜವಾಗ್ಲೂ ಹೇಳ್ತೀನಿ, ಸಪೋರ್ಟಿವ್ ಕ್ಯಾರೆಕ್ಟರ್. ಅವ್ನು ಎಷ್ಟು ಹಾರ್ಡ್ ಆಗಿ ಕಾಣಿಸ್ತಾನೋ ಅಷ್ಟೇ ಸಾಫ್ಟ್, ಮೃದು ಮನಸ್ಸು. ಯಾಕಂದ್ರೆ ಯಾಕೆ ಹೆಂಗ್ ಹೇಳ್ತೀನಿ ಅಂದ್ರೆ, ಎಲ್ಲಾರನು ಹ್ಯಾಂಡಲ್ ಮಾಡೋದು ರಫ್ ಆಗಿ ಅಂತಾನೆ, ಬಟ್ ಆದ್ರೆ ಅವನು ಅದಲ್ಲ. ಅವ್ನು ಒಳಗಡೆ ಗುಣನೇ ಬೇರೆ ಇದೆ, ಅದ್ ನಮಗ್ ಗೊತ್ತಿರುತ್ತೆ. ಮುಡಿ ಮಾಸ್ಟರ್ ಹೇಳ್ದಂಗೆ ಬಹಳ ಸಾಫ್ಟ್ ವ್ಯಕ್ತಿ. ಹಾಗೆ ಈ ಆರ್ಗನೈಸ್ ಮಾಡಿದಾನಲ್ಲ, ಇದು ಅದ್ಭುತವಾಗಿ ಮಾಡಿದಾನೆ. ನಾನು ಅನ್ಕೊಂಡೇ ಇರ್ಲಿಲ್ಲ ಈ ಲೆವೆಲ್ ಅಲ್ಲಿ ಮಾಡ್ತಾನೆ ಅಂತ. ನಿಜವಾಗ್ಲೂ ಮನಸ್ಸಿಂದ ಹೇಳ್ತಾ ಇದೀನಿ. ಈ ಲೆವೆಲ್ಗೆ ನಾವು ಮಾಡಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಮಾಡಿದ್ದೆ ಒಂದು ಲೀಗು, ಬಟ್ ಈ ಲೆವೆಲ್ ಮಾಡಿಲ್ಲ. ಇರೋದು ಒಪ್ಕೋಬೇಕು, ಬಟ್ ಈ ಲೆವೆಲ್ ಮಾಡಿದಾನೆ. ಪಾಪ ಕಷ್ಟಪಟ್ಟಿದ್ದಾನೆ. ಅದಕ್ಕೆ ಅವ್ನಿಗೆ ಸಕ್ಸಸ್ ಸಿಗ್ಲಿ. ಇದೇ ರೀತಿ ಇನ್ನ ತುಂಬಾ ಲೀಗ್ಗಳು ಮಾಡ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಅದು ಒಂದು ಹುಡುಗಿ ಅಂತ ತಿಳ್ಕೊಂಡು ಫೀಲ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತೀರಿ. ಹೌದು. ಈಗ ಪ್ರಾಪರ್ಟಿ ಏನ್ ಹೇಳಿ, ಏನು ಬ್ಯಾಟ್ ಟು ಬಾಲ್. ಅದು ಹೇಗೆ ಆಕ್ಚುಲಿ ಇದು ಬ್ಯಾಟ್ ಟು ಬಾಲ್. ಇವಾಗ ನಮ್ಗೆ ಆಲ್ರೆಡಿ ಶೋಸ್ ಮಾಡಿ ಅಭ್ಯಾಸ, ಪ್ರಾಪರ್ಟೀಸ್ ಯೂಸ್ ಮಾಡಿ ಇವಾಗ ಬ್ಯಾಟ್ ಯೂಸ್ ಮಾಡ್ತೀವಿ, ಬಾಲ್ ಯೂಸ್ ಮಾಡ್ತೀವಿ. ಬ್ಯಾಟ್ ನ ಯಾವ ರೀತಿ ನನ್ನೇ ಫಸ್ಟ್ ಇಳಿಸ್ತವ್ರೆ. ಅದು ರೂಲ್ಸ್ ಬೇರೆ ಮಾಡಿಕವ್ರೆ, ಕ್ಯಾಪ್ಟನ್ ಫಸ್ಟ್ ಇಳಿಬೇಕು ಅಂತ. ಆ ಮಜಾನ ಇವಾಗ ನೋಡ್ತಿರಲ್ಲ, ಗೊತ್ತಾಗತ್ತೆ ನೋಡ್ರಿ. ಅಲ್ಲ, ಕ್ರಿಕೆಟ್ ಬ್ಯಾಟ್ ಬಾಲ್ ನ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಆಡ್ತೀವಿ ನಾವು. ಯಾಕಂದ್ರೆ ಅವ್ರು ಬೌಲಿಂಗ್ ಮಾಡಿದವ್ ನಾವು ಬ್ಯಾಟಿಂಗ್ ಆಡ್ತೀವಿ, ನಾವು ಬ್ಯಾಟಿಂಗ್ ಮಾಡಿದವ್ ಅವ್ರು ಬೌಲಿಂಗ್ ಮಾಡ್ತಾರೆ. ಏನಂದ್ರೆ ನಮಗೂ ನಾನು ಇಷ್ಟು 3 ಲೀಗಲ್ಲಿ ಆಡಿದ್ದೀನಿ, ಬಟ್ ಬ್ಯಾಟಿಂಗ್ ಆಡ್ತಾ ಇರ್ಲಿಲ್ಲ. ಇದೇ ಫಸ್ಟ್ ಟೈಮ್ ಈಗ ಬ್ಯಾಟಿಂಗ್ ಇಳಿತಾ ಇರೋದು. ಯಾಕಂದ್ರೆ ರೂಲ್ ಮಾಡಿದ್ದಾರೆ ಕ್ಯಾಪ್ಟನ್ಸಿ ಫಸ್ಟ್ ಆಡ್ಬೇಕು ಅಂತ. ಹಂಗೂ ನಾವು ಕೇಳ್ಕೊಂಡಿವಿ, ಸ್ವಲ್ಪ ಹಿಂಗ್ ಆಡ್ಬೋದು ಹಂಗ್ ಆಡ್ಬೋದು ಅಂತ. ನೋ ಈ ಕಡೆನೇ ಆಡ್ಬೇಕು ಅಂದ್ರು. ಸರಿ, ಓಕೆ, ಯಾವ ಖುಷಿಗೆಲ್ಲ ಮಾಡಲ್ಲ ಅಂತ ಹೇಳಿ ಮಾಡ್ತಾ ಇದೀವಿ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಜಗ್ಗಿ ಮಾಸ್ಟರ್. ಸೊ ವಿಷಯ ಇಷ್ಟೇ, ಯಾಕೆ ಆಡ್ಬೇಕು ನಮ್ಮ ಕ್ಯಾಪ್ಟನ್ಸ್ ಗಳು ಅಂತಂದಾಗ ಅವ್ರಿಗೋಸ್ಕರ ಮಾಡಿರೋದು ಕ್ರಿಕೆಟ್. ಸೊ ನಮ್ಮ ಕ್ಯಾಪ್ಟನ್ಸ್ ಗಳು ಆಡಿಲ್ಲ ಅಂತಂದ್ರೆ ಮಜಾ ಇರೋದಿಲ್ಲ. ಅವರು ಎಂತ ಬಿಸಿ ಇದ್ರು ನನಗೋಸ್ಕರ ಎಲ್ಲರೂ ಟೈಮ್ ಕೊಟ್ಟು ಇವತ್ತು ಬಂದಿದ್ದಾರೆ. ಸೊ ನನ್ನ ಕೈಲಿ ಆಗಿದ್ ಮಟ್ಟ ನಾನು ಮಾಡ್ತಾ ಇದ್ದೀನಿ. ಸೊ ಇನ್ನು ಆಗ್ಬೇಕಾಗಿತ್ತು, ನಾನು ಇನ್ನು ಏನೇನೋ ಮಾಡಿ ಅನ್ಕೊಂಡಿದ್ದೆ, ಇನ್ನೇನು ಆಗ್ಬೇಕು ಅಂತ. ಸೊ ಎಲ್ಲರೂ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಬ್ರು ಆರ್ಟಿಸ್ಟ್ ಇಂದ ಹಿಡಿದು, ನಮ್ಮ ಎಲ್ಲ ಚಾನೆಲ್ಸ್ ಇಂದ ಹಿಡಿದು, ನಮ್ಮ ಎಲ್ಲ ಕೊರಿಯೋಗ್ರಾಫರ್ ಮಾಸ್ಟರ್ಗಳಿಂದ, ಪ್ರತಿಯೊಬ್ಬ ಡ್ಯಾನ್ಸರ್ ಇಂದ ಹಿಡಿದು, ಸೊ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಫ್ಯಾಮಿಲಿ ಕೂಡ ಸಪೋರ್ಟ್ ಆಗಿದ್ದಾರೆ. ಎಲ್ಲ ನನ್ನ ಸ್ನೇಹಿತರು ಎಲ್ಲ ಚೆನ್ನಾಗಿದ್ದಾರೆ ಸರ್. ಸೊ ನಮ್ಮ ಕ್ರಿಕೆಟ್ ಮ್ಯಾಚ್ಗೆ 16 ಟೀಮ್ ಇದೆ. 16 ಟೀಮ್ ಅಲ್ಲಿ ಒಬ್ಬೊಬ್ರು ಮೇನ್ ಕ್ಯಾಪ್ಟನ್ಸ್ ಮಾಸ್ಟರ್ಗಳನ್ನ ಲೀಡ್ ಮಾಡಿ, ಸೊ ಅದು ಒಂದು 15 ಜನ ಇರ್ತಾರೆ. ಒಂದು ಟೀಮ್ ಗ್ರೂಪ್ 15 ಜನ ಇರ್ತಾರೆ. ಸರ್ ಫ್ಯೂಚರ್ ಪ್ಲಾನ್ ಇಲ್ಲ ಸರ್. ಈ ಮ್ಯಾಚ್ಗೆ ಬರ್ತಿದ್ದಾರೆ ಫ್ಯೂಚರ್ ಪ್ಲಾನ್. ನಮ್ಮ ವಶಿಷ್ಠ ಅವರು ಬರ್ತಿದ್ದಾರೆ ಫೈನಲ್ಸ್ಗೆ. ಸೊ 40 ಜನ ಆರ್ಟಿಸ್ಟ್, ನಮ್ಮ ಕಾಕ್ರೋಜ್ ಆಗಿರ್ಬೋದು, ನಮ್ಮ ಸುಮಾರು ಚಂದನ್ ಶೆಟ್ಟಿ ಆಗಿರ್ಬೋದು, ಆಲ್ಮೋಸ್ಟ್ ಗಿಚ್ಚಿಗಿಲಿ ರಾಜಾರಾಣಿ ಎಲ್ಲ ಸೀರಿಯಲ್ ಆರ್ಟಿಸ್ಟ್ ಗಳು ಬರ್ತಿದ್ದಾರೆ. ಸೊ
ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಈ ವಿಜೇತ ತಂಡಕ್ಕೆ ಎಷ್ಟು ಸೊ ವಿಜೇತ ತಂಡಕ್ಕೆ ಮತ್ತೆ ವಿನ್ನಿಂಗ್ ಪ್ಲೇಸ್ಗೆ 50,000, ಸೆಕೆಂಡ್ ಪ್ಲೇಸ್ 30,000, ಮತ್ತೆ ಥರ್ಡ್ ಪ್ಲೇಸ್ 25,000, ಮತ್ತೆ ನಾಲ್ಕು ಪ್ರೈಸ್ ಕೂಡ ಇಟ್ಟಿದೀವಿ, ಅದು 10,000 ಇದೆ. ಮತ್ತೆ ಪ್ರತಿ ವರ್ಷ ಆಚರಣೆ ಮಾಡ್ತಿದ್ದಾರೆ. ಪ್ರತಿ ವರ್ಷ ಮಾಡೋದಕ್ಕಿಂತ ಈಗ ನಾವೆಲ್ಲರೂ ಈಗ ಫಸ್ಟ್ ಒಂದ್ಸಲ ನಮ್ಮ ಮುರಳಿ ಮಾಸ್ಟರ್ ಮಾಡಿದ್ರು, ಸಾಯಿ ರಮೇಶ್ ಮಾಸ್ಟರ್ ಮಾಡಿದ್ರು, ಭೂಷಣ್ ಮಾಸ್ಟರ್ ಮಾಡಿದ್ರು, ರುದ್ರ ಮಾಸ್ಟರ್ ಮಾಡಿದ್ರು. ಸೊ ಈಗ ನಾನು ಮಾಡ್ತಾ ಇದ್ದೀನಿ. ಅದು ಏನಕ್ಕೆ ಮಾಡಿದ್ವಿ ಅಂತಂದ್ರೆ ಎಲ್ಲಾ ಕಡೆ ಅದು ನಾವೆಲ್ಲ ಒಂದೊಂದ್ ಕಡೆ ಮಾಡ್ಕೊಂಡು ಕೊನೆಗೆ ನನ್ನ ಆಸೆ ಏನು ಅಂತಂದ್ರೆ ನಮ್ಮ ಮುರಳಿ ಮಾಸ್ಟರ್ ಆಸೆ ಒಂದೇ ಇರೋದು, ಎಲ್ಲಾ ಮಾಸ್ಟರ್ಗಳು ಸೇರಿ ವರ್ಷಕ್ಕೊಂದು ಮ್ಯಾಚ್ ಮಾಡ್ಬೇಕು ಅಂತ ಆಸೆ ಇದೆ. ಸೊ ಅತಿ ಶೀಘ್ರದಲ್ಲಿ ಅದಾದ್ರೆ ತುಂಬಾ ಖುಷಿ ಆಗ್ತದೆ. ಸೊ ಎಲ್ಲರೂ ಹಂಗೆ ಸಪೋರ್ಟ್ ಮಾಡ್ಬೇಕಷ್ಟೇ. ಈಗ ನಾವೆಲ್ಲ ಅನ್ಕೊಳ್ಳೋದು ಈಸಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅದು ಎಲ್ಲರೂ ಒಗ್ಗಟ್ಟಾಗಿದ್ರೆ ಅದು ತುಂಬಾ ಖುಷಿ ಆಗುತ್ತೆ. ನಿನ್ನೆ RCB ಟೀಮ್ ಒಂದು IPL ಗೆದ್ದಾಗಿದೆ, ಇದೇ ಖುಷಿಯಲ್ಲಿ ಸೊ RCB ಸರ್ ನಾನು ಈ ಪ್ರತಿಯೊಂದು ಮ್ಯಾಚ್ ಅಲ್ಲೂ ಕೂಡ ನನ್ನ ಬೆನ್ನಿಂದ ನೋಡಿ 18 ಇರೋದು. ಸೊ ನನ್ನ ಜರ್ಸಿ ಕಲರ್ ರೆಡ್ಡೇ ಇರೋದು. ಯಾಕೆ ಅಂತಂದ್ರೆ ನಾನು RCB ಫ್ಯಾನ್ಸ್ ಎಲ್ಲ ಆಡ್ಕೊಂಡು RCB ನಂದು ಇವರೆಲ್ಲ ನಡೆಸಿದಾಗ ನಾವು ಸೋತ್ಕೊಂಡ್ ಬಂದಾಗ ನೋಡಿದ್ರೆ RCB ಏನಾಯ್ತು ಅಂತ ಹೇಳೋರು. ಆದ್ರೆ ಇವತ್ತು ಏನಾಯ್ತು, ಕಪ್ ನಮ್ದಾಯ್ತು ಅಷ್ಟೇ. RCB ಬೆಳಗ್ಗೆ ಗೆದ್ದಾರ, ಫಸ್ಟ್ ಮ್ಯಾಚ್ ಗೆದ್ದಿದ್ದಾರೆ. ಫಸ್ಟ್ ಮ್ಯಾಚ್ ಗೆದ್ವಿ. ಸೊ ಕಲಾಧಾರ ನಂದೇ ಅದು. ಅಂದ್ರೆ ನಾನು ಆಡಾಗಿಲ್ಲ, ಆರ್ಗನೈಸ್ ನಮ್ಮ ಹುಡುಗರು ಆಡಿಸಿದ್ವಿ, ಗೆದ್ದಿದ್ದಾರೆ. ಸೊ ಇಷ್ಟ ಸರ್.